Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. 625ಕ್ಕೆ 625 ಒಂದು ಮಗು ಅಂಕಿತ ಅಂಥೇಳಿ ಬಾಗಲಕೋಟೆಯಲ್ಲಿ ತಗೊಂಡು ಕೆಲವು ಟೀಕಾ ಟಿಪ್ಪಣಿಗಳನ್ನು ಮಾಡಿದರು. ಏನಂತ, ಇಲ್ಲ ಎಲ್ಲ ಕುಸ್ತೋಗ್ಬಿಟ್ಟಿದೆ, ಏನು ನಮ್ಮ ರಿಸಲ್ಟ್ಸು, ಮಕ್ಕಳು ಫೇಲ್ ಆಗಿಬಿಟ್ಟಿದ್ದಾರೆ, ಏನು ಶಿಕ್ಷಣ ಮಂತ್ರಿಗಳೇ ಕಾರಣ ಅಂದ್ಬಿಟ್ರಪ್ಪ, ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಇಷ್ಟು ದಿವಸ ಈ BJPಯವರ ಸರ್ಕಾರದಲ್ಲಿ ಆ ಶಿಕ್ಷಣ ವ್ಯವಸ್ಥೆನ ಎಷ್ಟು ಹಾಳು ಮಾಡಿದ್ದಾರೆ ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಂಗಳೂರಲ್ಲಿ ಮಾಡಬೇಕಾದ ಪ್ರೆಸ್ ಮೀಟು, ಆದರೆ ಅನಿವಾರ್ಯವಾಗಿ ಸ್ಟೇಟ್ ನ್ಯೂಸ್ ನೀವು ತಗೊಳ್ಳಿ, ಏನೇನು ಮಾಡಿದ್ದೀವಿ ಅಂತೇಳಿ ಜನರಿಗೂ ಗೊತ್ತಾಗಲಿ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮುಂಚೆಲ್ಲ 625ಕ್ಕೆ 625 ತುಂಬ ಬರೋ ಕರೆಕ್ಟಾ? ಈಗ ಯಾಕೆ ಬರಲಿಲ್ಲ? ಯಾಕೆಂದ್ರೆ ಕಾಪಿ ಹೊಡೆಯೋದು ನಿಲ್ಲಿಸಿದ್ದೀವಿ. ಪರೀಕ್ಷೆಯ ಪವಿತ್ರತೆಯನ್ನು ನಾವು ಕಾಪಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ನನಗೆ ಹೆಮ್ಮೆ ಇದೆ. 20% ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದು ಬರೀ 10%. 10% ಗ್ರೇಸು ಕೋವಿಡ್ ಆದಮೇಲೆ ಸ್ಟ್ಯಾಂಡರ್ಡಾಗಿ ಮಾಡಿಬಿಟ್ಟಿದ್ದಾರೆ. ಇದೇ ಸರ್ಕಾರ, ಇದೇ BJPಯವರು ಮಾಡಿರೋ, ತಿಳ್ಕೊಳ್ಳಿ. 10% ಕೊಟ್ಟಿದ್ದಾರೆ, ಕೊಟ್ಟಿದ್ದು 10%. ಅದು ಈ ವರ್ಷಕ್ಕೆ ಮಾತ್ರ. ಯಾಕೆಂದರೆ ಎಕ್ಸಾಮಿನೇಷನ್ನ ನಾವು ಸ್ಟ್ರಿಕ್ಟಾಗಿ ಮಾಡಿದಾಗ ಅನಿವಾರ್ಯವಾಗಿ ಪಾಪ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಲ್ಲಿ ಹಿಂದೆ ಜಡ್ದಿರ್ತಕ್ಕಂಥದ್ದು ನಮ್ಮ ಇಲಾಖೆ ಟೀಚರ್ಸ್ ನಮ್ಮದಿದೆ. ಒನ್ ಆಫ್ ದ ಬೆಸ್ಟ್ ಟೀಚರ್ಸ್, ತಿಳ್ಕೊಳ್ಳಿ. ನನ್ ಆಫ್ ದ ಟೀಚರ್ಸ್ ಆರ್ ಇದು ಎಲ್ಲ ಮೆರಿಟೆಡ್ ಟೀಚರ್ಸ್. ಆದರೆ ಪಾಠ ಹೇಳ್ಕೊಡೋ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಹೋದಾಗ ಇವತ್ತು ಜವಾಬ್ದಾರಿ ನನ್ನ ಇಲಾಖೆಯಿಂದ ತೊಗೊಂಡಿದ್ದೀವಿ. ಇಲಾಖೆ ವತಿಯಿಂದ ಟೀಚರ್ಸ್ ತೊಗೊಂಡಿದ್ದಾರೆ. ಪಾಠನ ಫಸ್ಟಿಂದನೇ ಚೆನ್ನಾಗಿ ಹೇಳ್ಕೊಡ್ತಕ್ಕಂಥ ಪದ್ಧತಿ ನಡೀತದೆ. ಟೀಚರ್ಸ್ ರಿಕ್ರೂಟ್ಮೆಂಟ್ದು ಇವರು ಮಾತಾಡ್ತಾರೆ. ಇವರು ಮೊನ್ನೆ ಸುರೇಶ್ ಕುಮಾರ್ ಅವರು ಅಷ್ಟೇ, ಅವ್ರ ಬಗ್ಗೆ ಗೌರವ ಇತ್ತು ವೈಯಕ್ತಿಕವಾಗಿ. ಆದರೆ ಅವ್ರು ಮಾಡಿರೋ ಹೋಲ್ಸ್ನ ನಾನು ಸರಿ ಮಾಡ್ತಾ ಇದ್ದೀನಿ. ಉದಾಹರಣೆ, ಯಾಕೆಂದರೆ ನಾನು ಹೇಳಬೇಕಾಗತ್ತೆ, ಇಲ್ಲಿದೆ ನನ್ನ ಹತ್ರ ಎಷ್ಟು ಜನರು ಶಿಕ್ಷಕರು ತಗೊಂಡಿದ್ದಾರೆ ಅಂತ ಹೇಳೋರು. ನಾವು ಭಾಗ್ಯಗಳನ್ನು ಕೊಟ್ಟು ನಾವೆಷ್ಟು ಜನರನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀವಿ. ಸುರೇಶ್ ಕುಮಾರ್ ಅವರು 2020-21ರಲ್ಲಿ 1994 ಜನರನ್ನು ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಎಷ್ಟು? 1994, 2000 ತಗೊಳ್ಳೋಣ. ಮಹೇಶ್ ಅವರು 2017-18ರಲ್ಲಿ 1727, ಬರೀ 1727. ಇವ್ರು ಮಾತಾಡ್ತಾರಲ್ಲ, ಇವರು ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ, ಅವ್ರ ಹಣೆ ಬರ ಹೇಳ್ತಾ ಇದ್ದೀನಿ, ನಂದು ಹೇಳ್ತೀನಿ. ಅದ್ರ ಜೊತೆಗೆ 2020-21 ಸುರೇಶ್ ಕುಮಾರ್ ಅವರು ಮತ್ತೆ 1185, ಅಂದರೆ ಹೆಚ್ಚು ಕಮ್ಮಿ 3100 ಸುರೇಶ್ ಕುಮಾರ್ ಅವರು ಅಷ್ಟು ವರ್ಷ ಮಿನಿಸ್ಟ್ರಾಗಿ. ಭಾಳ ಅವ್ರ ಬಗ್ಗೆ ಗೌರವ ಇತ್ತು ನನಗೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಹೋಯ್ತದು, ಈಗ ಇಟ್ಕೊಳ್ಳಲ್ಲ. ಮಧು ಬಂಗಾರಪ್ಪ ಎಷ್ಟು ಮಾಡಿದ್ದಾರೆ? ಮಧು ಬಂಗಾರಪ್ಪ 1 ವರ್ಷ ಆಗಿದೆ ನಮ್ಮ ಸರ್ಕಾರ ಬಂದು. ನೋಟಿಫಿಕೇಶನ್ ಅವರೇ ಮಾಡಿದ್ದು, ಚುನಾವಣೆ ಪೂರ್ವಕವಾಗಿ ಅರ್ಜೆಂಟ್ ಮಾಡಿದ್ರು ಅಷ್ಟೇ. ಕೇಸ್ಗಳಿತ್ತು, ನೀವೆಲ್ಲ ಬಂದು ಕೇಳ್ತಾ ಇದ್ರಿ ಯಾವಾಗ ರಿಕ್ರೂಟ್ಮೆಂಟು. ಎಷ್ಟು ಜನರಿಗೆ ಮಾಡಿದ್ವಿ ಗೊತ್ತಾ? 13,000 ಜನರನ್ನ ರಿಕ್ರೂಟ್ಮೆಂಟು. ಅದರೊಳಗೆ ಈಗ 12,000 ಜನರನ್ನ ಆಗಲೇ ಪಾಠ ಹೇಳ್ಕೊಡೋದಕ್ಕೆ ಅವ್ರ ಶಾಲೆಗಳಿಗೆ ಸೇರಿದ್ದಾರೆ ಈ ಜನವರಿಯಲ್ಲಿ. ಇವರು ತಗೊಳ್ಳಿಲ್ಲ. ಅನುದಾನಿತ ಶಾಲೆ ಈಗ ತಗೊಳ್ತಾ ಇದೀವಿ ನಾವು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಇನ್ನೂ 43,000 ನಮ್ಮದು ಹುದ್ದೆ ಖಾಲಿ ಇದೆ. ಮತ್ತೆ ಟೀಚರ್ಸ್ನ ನಾವು ತಗೊಳ್ತಾ ಇದ್ದೀವಿ ನಾವು. ಮತ್ತೆ ಈಗ ಕಾಲ್ಫಾರ್ಮ್ ಮಾಡ್ತೀವಿ. ಯಾಕೆಂದರೆ ನಾವು ಟೀಚರ್ಸ್ ಇಲ್ಲ ಅಂದರೆ ಹೆಂಗೆ ಹೇಳೋಕ್ಕಾಗುತ್ತೆ? ಇವ್ರು ತೊಗೊಂಬಂದು ಇಷ್ಟು ಬುಳ್ಳೆ ಬಿಡ್ತಾರಲ್ಲ ಇವರು. ಪಾಠ ಏನು ವೈಯಕ್ತಿಕವಾಗಿ ತೇಜವನ್ನು ಮಾಡೋದು ಮನಸ್ಸಿಗೆ ಬಂದಂಗೆ. ಇವ್ರು ಮಿನಿಸ್ಟರ್ ಆಗಿದ್ರಲ್ಲ, ಇವ್ರು ಮಾಡಿರೋ ಹೊಲಸು ನಾನು ಕ್ಲೀನ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2000 ಈ ಸೆಕೆಂಡ್ ಇಯರ್ PUCಗೆ 3 ಎಕ್ಸಾಮ್ ಮಾಡಿದೆ, ಗೊತ್ತಲ್ಲ ತಮಗೆ. ತಪ್ಪೋದಿದ್ರೆ ಅದೊಂದು ಬೇರೆ.
ಸೆಕೆಂಡ್ ಪಿ ಯು ಸಿ 2022-23 7 ಲಕ್ಷ ಜನರು ಫಸ್ಟ್ ಎಕ್ಸಾಮ್ ತಗೊಂಡ್ರು. 5,24,000 ಬೇಕಾದ್ರೆ ನಿಮಗೆ ಈ ಕಾಪಿ ಕೊಡ್ತೀನಿ. 5,24,000 ಜನರು ಪಾಸ್ ಆದ್ರೆ ಅದೇ 74%. ಇದು ಹೋದ ವರ್ಷ ನಾನು ಹೇಳೋದು, ಹೋದ ವರ್ಷ ನಾನು ಬರೋಕ್ಕೆ ಅದಾದ ತಕ್ಷಣ ಟಕ್ ಅಂತ ಹೇಳಿ ನಾನು ಸೆಕೆಂಡ್ ಎಕ್ಸಾಮ್ ಮಾಡಿದೆ. ತಮಗೆಲ್ಲ ಗೊತ್ತಿದೆ, ಹೋದ ಸತಿ 1,58,000 ಸೆಕೆಂಡ್ ಎಕ್ಸಾಮ್ ತಗೊಂಡ್ರು. ಅದರಲ್ಲಿ 50,000 ಜನರು ಪಾಸ್ ಆದರು, 32%. ಸೆಕೆಂಡ್ ಸಪ್ಲಿಮೆಂಟ್ರಿ ಅಂಥೇಳಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ನಾವು ಟ್ರಯಲ್ ಮಾಡಿದ್ದು. 1,21,000 ಜನರು ತಗೊಂಡಿರೋದ್ರಲ್ಲಿ 41,000 ಮಕ್ಕಳು ಪಾಸ್ ಆದರು. ಅಂದರೆ ನಾವು ಫಸ್ಟು ಸೆಕೆಂಡ್ ಮಾಡಿ ಸುಮಾರು 1 ಲಕ್ಷ ಜನರು ಮಕ್ಕಳನ್ನ ಪಾಸ್ ಮಾಡಿದ್ವಿ. ಇದು ಒಳ್ಳೆ ತೀರ್ಮಾನ ಹೌದಲ್ಲ? ಇಲ್ಲಾಂದರೆ 1 ವರ್ಷ ಅವ್ರ ಮನೇಲಿ ಕುತ್ಕೊಳ್ಳೋರು, ಅಪ್ಪ ಅಮ್ಮನ ಕಾಟ, ಸೊಸೈಟಿಯಲ್ಲಿ ಗಲಾಟೆ, ತಪ್ಪು ನಿರ್ಧಾರಗಳನ್ನು ತಗೊಂಡ್ಬಿಡ್ತಾರೆ, ಓದೋದನ್ನ ಕಲಿಕೆನೇ ಬಿಟ್ಟು ಬಿಡ್ತಾರೆ. ಅದು ಮಾಡಬಾರ್ದು ಅಂತೇಳಿ ಈ ಥರ ತೀರ್ಮಾನ ನಾವು ತೊಗೊಂಡಿರೋದು. ಅದ್ರ ಜೊತೆಗೆ ಈ ಸತಿಗೆ ಫಸ್ಟ್ ಎಕ್ಸಾಮಲ್ಲಿ 6,81,000, ಸೊ 5,52,000 ಜನರು ಪಾಸ್ ಆದರು. ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮಲ್ಲಿ 1,49,000 ಜನರಲ್ಲಿ 52,000 ಜನರು ಪಾಸ್ ಆದರು. ಆ 52,000 ಜನರಲ್ಲಿ ಸುಮಾರು ನಮ್ಮ ಮಾರ್ಕ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಅದೊಂದು 15-20% ಇದೆ. ಇನ್ನು ಉಳಿಕೆಯವರು ಫೇಲ್ ಆದವರು ಪಾಸ್ ಆಗಿದ್ದಾರೆ. ಈಗ ಸೆಕೆಂಡ್ ಎಕ್ಸಾಮ್ನು ಕೂಡ ಥರ್ಡ್ ಬೋರ್ಡ್ ಎಕ್ಸಾಮ್ನ ಈಗ ಮತ್ತೆ ಮಾಡ್ತೀವಿ, ಮತ್ತೆ ತಗೊಳ್ಬೋದು ಯಾರ್ಯಾರು ಫೇಲ್ ಆಗಿದ್ರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.